ಈ ನಮ್ಮ ಸೂರಿಗಿರೋದು ದೊಡ್ಡ ಸೂರ್ಯನ ಹೋಗೋ ವರ್ಚಸ್ಸು ಅದು ಯಾವ ರೀತಿ ಕಾಲು ಕೇಳುತ್ತೋ ಅದೇ ರೀತಿ ಕಾಲು ಕೇಳುತ್ತೆ ಸರ್. ತುಂಬ ಚೆನ್ನಾಗಿ ದೊಡ್ಡ ಸೂರ್ಯನ ಹೆಸರು ಕಾಪಾಡುತ್ತೆ ಅಂತೇಳಿ ಅಭಿಮಾನಿಗಳಾಗಿರೋದ್ರಿಂದ ಬ್ರ್ಯಾಂಡ್ ಸೂರ್ಯ ಅಂತಾನೆ ನಾಮಕರಣ ಮಾಡಿದ್ವಿ ಸರ್. ಅದು ತೇಗೂರಲ್ಲೂ ಅಷ್ಟೇ ಸರ್, ತುಂಬ ಫ್ಯಾನ್ಸು. ದೊಡ್ಡ ತಗಡೆ ಇದ್ರು ನಮ್ಮವಕ್ಕೆ ಬೆಟ್ಟಿಂಗ್ ಜಾಸ್ತಿ ಬಿದ್ದು ಸರ್. ಎಂಡಿಂಗಲ್ಲಿ ಬೆಟ್ಟಿಂಗ್ ಇರ್ತಾರಲ್ಲ, ಸೂರ್ಯ ಭದ್ರ ಅಂದ್ರೆ ಅಷ್ಟು ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಸರ್. ಈ ಸರ್ ನಮ್ಮ ಹಳೆ ಸೂರ್ಯನ ವರ್ಚಸ್ ಇರೋದಕ್ಕೆ ನಮ್ಮ ಸೂರ್ಯ ಅಂತ ಹೆಸರಿಡಬೇಕು ಅಂತೇಳಿ ಇಟ್ಟಿದ್ದು ಸರ್. ನಮ್ದು ಸೆನ್ಸರ್ ಹಾಕ್ತಿವಿ ಎಲ್ಲ ಕಡೆಯಿಂದ. ಎತ್ತಿನ ಗಾಡಿ ಎಲ್ಲರ ಚಕ್ಡಿಗಾಗ್ಲಿ ಅಥವಾ ದೊಡ್ಡ ಗಾಡಿಗಾಗ್ಲಿ ಹಾಕ್ತಿವಿ. ತೇಗೂರಿಗೆ ನಾವೇ ಹಾಕಿದ್ದು, ಬೆಲೆನಹಳ್ಳಿ. ಈಗ ಆಲ್ಮೋಸ್ಟ್ ಎಲ್ಲೆಲ್ಲಿ ದೊಡ್ಡ ರೇಸ್ ನಡೀತಾ ಇದೆ ಅಲ್ಲೆಲ್ಲ ನಾವೇನೆ ಸೆನ್ಸರ್ ಹಾಕ್ತಾ ಇರೋದು. ಬಾಡಿಗೆ ಅಂತ ಎಲ್ಲ ಏನು ಕೊಡೋಲ್ಲ, ನಾವೇ ಬಂದ್ಬಿಟ್ಟು ನಾವೇ ಹಾಕ್ಬಿಟ್ಟು ನಾವೇ ಆಪರೇಟ್ ಮಾಡ್ಬಿಟ್ಟು ಎಲ್ಲ ನಾವೇ ಇದು ಮಾಡೋದು ಸರ್. ಅಂದ್ರೆ ಕರ್ನಾಟಕದಲ್ಲಿ ಈ ವಿಡಿಯೋನ ತುಂಬಾ ಮೂಲೆಯಲ್ಲಿರೋ ಜನ ಎಲ್ಲ ನೋಡ್ತಾ ಇರ್ತಾರೆ. ಯಾವುದೇ ಹಳ್ಳಿಲಿ ಕರೆದ್ರು ನೀವು ಹೋಗಿ ಮಾಡ್ಕೊಡ್ತೀರಾ? ಹೌದು ಸರ್, ಎಲ್ಲೇ ಕರೆದ್ರೂ ಹೋಗಿ ಮಾಡ್ಕೊಡ್ತೀವಿ. ಸ್ನೇಹಿತರೆ ನೋಡಿ, ನೀವೆಲ್ಲ ಚನ್ನಪುರದ ಚಾಂಪಿಯನ್ ಎತ್ತಾಗಿರುವ ಸೂರ್ಯ ಅನ್ನೋ ಹೆಸರನ್ನ ತುಂಬ ಕೇಳಿರ್ತೀರ. ಆ ಎತ್ತಿನ ಹೆಸರನ್ನು ಇಟ್ಟು ಅನೇಕ ಜನ ಎತ್ತುಗಳನ್ನು ಮೆರೆಸ್ತಿದ್ದಾರೆ ಸ್ನೇಹಿತರೆ. ನೋಡಿ, ಆ ಥರ ವಿಡಿಯೋಗಳನ್ನು ತುಂಬ ತೋರಿಸಿದ್ದೀನಿ. ಆದರೆ ಸ್ನೇಹಿತರೆ, ಇವರು ಸೂರ್ಯ ಅನ್ನೋ ಹೆಸರು ಇಟ್ಟ ಮೇಲೆ ಈ ಎತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಸ್ನೇಹಿತರೆ. ನೋಡಿ, ನೀವೇನು ನೋಡ್ತಿದ್ದೀರಾ, ನನ್ನ ಮುಂದೆ ಇಟ್ಟರೆ ಎಲ್ಲ ಈ ಟ್ರೋಫಿಗಳು ಸ್ನೇಹಿತರೆ, ಈ ಸೂರ್ಯ ಮತ್ತು ಭದ್ರ ಅಂತ ಈ ಎರಡು ಹಳ್ಳಿಕಾರ ಎತ್ತುಗಳು ಗೆದ್ದಿರೋ ಟ್ರೋಫಿಗಳು. ಸುಮಾರು ಸ್ನೇಹಿತರೆ 15 ಅಖಾಡದಲ್ಲಿ ಭಾಗವಹಿಸಿದೆ. ಅವುಗಳಲ್ಲಿ 10 ಬಹುಮಾನಗಳನ್ನು ಗಳಿಸಿರುವ ಸ್ನೇಹಿತರೆ ಒಂದು ಪ್ಯೂರ್ ಹಳ್ಳಿಕಾರ ತಳಿ ಎತ್ತು ಸೂರ್ಯ. ನೋಡಿ, ಇದು ನೋಡೋಕ್ಕೆ ಸೇಮ್ ಸೂರ್ಯನ ಥರನೇ ಇದೆ ಸ್ನೇಹಿತರೆ. ನನಗಂತೂ ಖುಷಿ ಆಗೋಯ್ತು. ಎಲ್ಲಿ ನೋಡಿದ್ರು ಸೂರ್ಯಮಯ ಅಲ್ಲಪ್ಪ, ಇದು ಏನಿದು ಸೂರ್ಯನ ಹೆಸರು ಇಷ್ಟೊಂದು ಅಜರಾಮರವಾಗಿ ಉಳ್ಕೊಂಡಿದೆಯಲ್ಲ ಅಂತೇಳಿ. ಅದ್ರ ಮಾಲೀಕರಲ್ಲೇ ಇದ್ದಾರೆ ಸ್ನೇಹಿತರೆ. ಇದಕ್ಕೆ ಸೂರ್ಯ ಅಂತ ಏನಕ್ಕೆ ಹೆಸರಿಟ್ರು, ಸೂರ್ಯ ಅಂತ ಹೆಸರಿಟ್ಟ ಮೇಲೆ ಗೆಲ್ತಿದ್ಯಾ, ಇಲ್ಲ ಈ ಗೆಲ್ಲೋದು ನೋಡಿ ಸೂರ್ಯ ಅಂತ ಹೆಸರಿಟ್ರ, ಇಲ್ಲ ಎತ್ತಿನ ಆಕಾರ ನೋಡಿ ಸೂರ್ಯ ಅಂತ ಹೆಸರಿಟ್ರ ಅಂತೇಳಿ ಅವರಿಂದ ತಿಳಿಸ್ಕೊಡ್ತೀನಿ. ನೀವೇನಾದರೂ ಸೂರ್ಯ ಎತ್ತಿನ ಅಭಿಮಾನಿಗಳಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಪ್ರಾಪರು, ನಿಮ್ಮ ಎತ್ತಿನ ಹೆಸರುಗಳು ಎಲ್ಲ ಪರಿಚಯ ಮಾಡಿಕೊಡಿ. ಸರ್, ನಮ್ಮ ಪ್ರಾಪರ್ ಬಂದ್ಬಿಟ್ಟು ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿ ದೊಡ್ಡನಿಗೇನಹಳ್ಳಿ ಗ್ರಾಮ ಅಂತೇಳಿ ಸರ್. ನಾವು ಪ್ರೊಫೆಷನಲ್ಲಿ ಬಂದ್ಬಿಟ್ಟು ಐನಾರು. ಹಾಂ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶರತ್ ಅಂತೇಳಿ ಸರ್. ಸರ್, ಸರ್, ನಾವು ಬಂದ್ಬಿಟ್ಟು ಅಂತರ್ಗಟ್ಟೆ ಉಚಿತ ಸರ್. ಈ ರೇಸಿನೂ ಚಿರಲಿಲ್ಲ. ಈಗ ನಮ್ಮ ನಿಶಣ್ಣ ಮತ್ತು ದರ್ಶಣ್ಣ ಅಂತೇಳಿದ್ದಾರೆ ಸರ್. ಅವರಿಂದ ನಮಗೆ ಅಂತರ್ಗಟ್ಟೆ ಜಾತ್ರೆ ಹೋಗ್ಬೇಕು, ಗಾಡಿ ಹೊಡಬೇಕು ಅನ್ನೋ ಹುಚ್ಚಿತ್ತು. ಫಸ್ಟ್ನೇ ವರ್ಷ ನಾವು ತಂದಿದ್ದು ಹಸ್ಗಳು ಸರ್. ಅದನ್ನ ಮನೆ ಮೇಲೆ ಫೋಟೋ ಹಾಕ್ಸಿದ್ದೀನಿ, ಕಾಳಿ ದುರ್ಗಿ ಅಂತೇಳಿ. ಅವರಿಂದ ನಮಗೆ ಹುಚ್ಚತ್ತಿತ್ತು. ಅಂತರ್ಗಟ್ಟಿಗೆ ಹೋಗ್ತಿದ್ವಿ ಬರ್ತಿದ್ವಿ. ಅಂದರೆ ಈಗ ಹೋದನೇ ವರ್ಷದಲ್ಲಿ ತಂದಿದ್ದು ಸರ್. ಇವನ್ನ ಇಲ್ಲೇ ಗಣಸಿಸ್ ಅಂತೇಳಿ ತಂದಿದ್ದು ಸರ್. 170 ಕೊಟ್ಟು ಪುಟ್ಟಣ್ಣ ಅಂತೇಳಿ ಅವ್ರು ಕೊಡಿಸಿದ್ರು. ಪುಟ್ಟಣ್ಣ ಮತ್ತೆ ನಮ್ಮ ದರ್ಶನ ಇಬ್ರು ಸೇರಿ ಕಾರಲ್ಲಿ ಹೋಗಿ ಕೊಡಿಸಿದ್ರು ಸರ್. ಅಂದ್ರೆ ಒಂದ್ ಜೊತೆನೇ ತಗೊಂಬಂದಿದ್ದ ನೀವು? ಹಾಂ ಸರ್, ಜೊತೆನೆ 170 ಕೊಟ್ಟು ಗಣಸಿಸ್ ಅಂತೇಳಿ ತಂದಿದ್ದು ಸರ್. ಅಂದ್ರೆ ಜೊತೆ ಸಿಕ್ಕಿದ್ದು ನಮ್ಮ ಪುಣ್ಯ ಸರ್. ಎರಡು ಹೊಂದಾಣಿಕೆ ಮೇಲೆ ಅಷ್ಟು ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇದಾವೆ ಅನ್ನೋದು ನಮ್ಮ ಪುಣ್ಯ ಸರ್. ಸರ್, ಅಂದ್ರೆ ನೀವು ತಂದ ಎಷ್ಟಲ್ಲಿ ಇದ್ವಿ? ಎರಡು ಸರ್, ಇನ್ನೂ ಹಾಲಲ್ಲಿ ಇದ್ವಿ ಸರ್. ನಾವು ಅಂತರ್ಗಟ್ಟೆ ಜಾತ್ರೆ ಕೊಡಿಯೋ ಪರ್ಫೆಕ್ಟ್ ತಂದ್ವಿ. ಒಂದ್ಸತಿ ಬೆಟ್ಟಿಂಗ್ ಮ್ಯಾಚ್ ನಡೀತು ಸರ್, ಇಲ್ಲೇ ಒಗ್ರಳ್ಳಿಲಿ. ಉಪ್ಪಿ ಅಂತೇಳಿ ಅವನ್ನ ಆಯೋಜನೆ ಮಾಡಿಕೊಟ್ಟಿದ್ದು. ಬೆಟ್ಟಿಂಗ್ ಮ್ಯಾಚ್ ನಡೀತು. ಅಲ್ಲಿ ಅನಿವಾರ್ಯ ಕಾರಣದಿಂದ ಹಾಕೊಂಡೋದ್ವಿ. ನಮ್ಮ ಡ್ರೈವರ್ ಬಂದ್ಬಿಟ್ಟು ಚೇತನ್ ಅಂತೇಳಿ. ಚೇತನ್ ಅವ್ರು ಹಾಕ್ಬೇಕು ಅಂತ ಹೇಳಿದ್ದಕ್ಕೆ ಚೇತನ್ ಅಪ್ಪಣೆ ಮೇರೆಗೆ ಹಾಕೊಂಡೋದ್ವಿ ಸರ್. ಹಾಕೊಂಡೋಗಿ ಬಂದ್ಬಿಟ್ಟು ಅಲ್ಲೇ ಸರ್ ಪ್ರಥಮ ಬಹುಮಾನ ಹೊಡ್ಕೊಂಬಂದಿದ್ದು ಅಲ್ಲೇ ಫಸ್ಟ್ ಸರ್. ಇನ್ನು ಹಾಲಲ್ಲಿ ರೇಸಾಗೆ ದೊಡ್ಡ ಎತ್ಕೊಳ್ ಜೊತೆ ಭಾಗವಹಿಸಿ ದೊಡ್ಡ ಗಾಡಿಲಿ ಫಸ್ಟ್ ಪ್ರೈಸ್ ಹೊಡ್ಕೊಂಬಂದ್ವಿ ಬೆಟ್ಟಿಂಗ್ ಮ್ಯಾಚ್ ಅಲ್ಲಿ. ಭದ್ರ ಮತ್ತೆ ಸೂರ್ಯ ಅಂತ ಹೆಸರಿಟ್ಟಿದ್ದೀರಾ. ಈ ಎರಡೂ ಹೆಸರುಗಳು ನಾವು ಚನ್ನಾಪುರದ ನಾಗಭೂಷಣ ಅವ್ರ ಮನೆಯಲ್ಲಿ ಈ ಹೆಸರಾಂತ ಎತ್ತುಗಳನ್ನ ನೋಡಿದ್ವಿ. ನೀವು ಅದೇ ಹೆಸರನ್ನ ಈ ಎತ್ತುಗಳು ರಿಪೀಟ್ ಮಾಡಿದೀರಾ ಸರ್, ಕಾರಣ ಏನಂತ ತಿಳಿಸ್ಕೊಡಿ. ಅಂದ್ರೆ ಸರ್, ಇದು ದೊಡ್ಡ ಸೂರ್ಯನ ಅಭಿಮಾನಿಗಳು ಸರ್. ನಮ್ಮ ಗುಂಪಲ್ಲಿ ಏನಿದ್ದಾರೆ ಎಲ್ಲರೂ ದೊಡ್ಡ ಸೂರ್ಯನ ಅಭಿಮಾನಿಗಳು. ನಮ್ಮ ಅದಕ್ಕೆ ಟೀ ಶರ್ಟ್ ಮಾಡಿಸಿದ್ವಿ ಸರ್. ಎದೆ ಮೇಲೆ ದೊಡ್ಡ ಸೂರ್ಯನ ಇದನ್ನ ಹಾಕ್ಸ್ಕೊಂಡಿದೀವಿ, ಲೋಗೋನ. ಅಂದ್ರೆ ಅದಕ್ಕೋಸ್ಕರ ಆಮೇಲೆ ದೊಡ್ಡ ಸೂರ್ಯನ ಹೋಗೋ ವರ್ಚಸ್ಸೇ ಸರ್. ಈ ನಮ್ಮ ಸೂರ್ಯಗಿರೋದು ದೊಡ್ಡ ಸೂರ್ಯನ ಹೋಗೋ ವರ್ಚಸ್ಸು ಅದು ಯಾವ ರೀತಿ ಕಾಲು ಕೇಳುತ್ತೋ ಅದೇ ರೀತಿ ಕಾಲು ಕೇಳುತ್ತೆ ಸರ್. ತುಂಬ ಚೆನ್ನಾಗಿ ದೊಡ್ಡ ಸೂರ್ಯನ ಹೆಸರು ಕಾಪಾಡುತ್ತೆ ಅಂತೇಳಿ ಅಭಿಮಾನಿಗಳಾಗಿರೋದ್ರಿಂದ ಬ್ರ್ಯಾಂಡ್ ಸೂರ್ಯ ಅಂತಾನೆ ನಾಮಕರಣ ಮಾಡಿದ್ವಿ ಸರ್ ಅದಕ್ಕೆ. ಸೂರ್ಯ. ಹೌದು ಸರ್. ಸ್ನೇಹಿತರೆ ನೋಡಿ, ಇವ್ರು ಹೇಳಿರೋ ಟಿ ಶರ್ಟ್ ಇಲ್ಲೇ ಇದೆ. ಈ ಮುಂದ್ಗಡೆ ಎದೆ ಮೇಲೆ ದೊಡ್ಡ ಸೂರ್ಯನ ಒಂದು ಫೋಟೋ ಹಾಕಿದ್ದಾರೆ, ಹಿಂದೆ ಇವ್ರ ಎತ್ತುಗಳ ಫೋಟೋ ಹಾಕಿದ್ದಾರೆ. ಅಂದ್ರೆ ಯಾವ ರೀತಿ ನೋಡಿ, ಹಿಂದೆ ಸ್ನೇಹಿತರೆ ನೋಡಿ ಈ ಭದ್ರ ಮತ್ತೆ ಸೂರ್ಯ ಎತ್ತಿನ ಫೋಟೋ ಹಾಕಿದ್ದಾರೆ, ಮುಂದೆ ದೊಡ್ಡ ಸೂರ್ಯನ ಫೋಟೋ ಹಾಕಿದ್ದಾರೆ. ಎಂತ ಅಭಿಮಾನವನ್ನ ಹೊಂದಿದ್ದಾರೆ ಇವರು ಆ ದೊಡ್ಡ ಸೂರ್ಯನ ಮೇಲೆ ಅಂತೇಳಿ. ಈ ಎತ್ತುಗಳನ್ನು ನೋಡಿದ್ರೆ ಮತ್ತೆ ಟಿ ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನೀವು ಸೂರ್ಯ ಅಂತ ಹೆಸರು ಇಟ್ಟ ಮೇಲೆ ಈ ಎತ್ತಿಗೆ ಎಲ್ಲಿಲ್ಲದ ಅಭಿಮಾನಿಗಳು ಬಂದಿರ್ಬೇಕು. ಹೌದು ಸರ್, ತೇಗೂರಲ್ಲೂ ಅಷ್ಟೇ ಸರ್, ತುಂಬಾ ಫ್ಯಾನ್ಸು. ದೊಡ್ಡ ತಗಡೆ ಇದ್ರು ನಮ್ಮವಕ್ಕೆ ಬೆಟ್ಟಿಂಗ್ ಜಾಸ್ತಿ ಬಿದ್ದು ಸರ್. ಎಂಡಿಂಗಲ್ಲಿ ಬೆಟ್ಟಿಂಗ್ ಇರ್ತಾರಲ್ಲ, ಸೂರ್ಯ ಭದ್ರ ಅಂದ್ರೆ ಅಷ್ಟು ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಸರ್. ಈಗಲೂ ಅಷ್ಟೇ ಎಷ್ಟು
ಜನ ನೀವು ಫೋನ್ ಮಾಡಿಲ್ವಲ್ಲ ನಾವು ಬರ್ತಿದ್ವಿ ಅಂತಂದ್ರು ಸರ್. ಹೌದು ಸರ್. ಮತ್ತೆ ನಾವು ಇನ್ನೊಂದು ಕೇಳಿದ್ದು, ತೇಗೂರಲ್ಲಿ ದೊಡ್ಡ ಎತ್ತಿನ ರೇಸಲ್ಲಿ ನೀವು ಭಾಗವಹಿಸಿದ್ರಂತೆ. ಆ ದೊಡ್ಡ ಎತ್ತಿನ ರೇಸಲ್ಲಿ ಎಷ್ಟು ರೌಂಡ್ ಪಾಸ್ ಆಗಿದ್ರಿ ಸರ್ ನೀವು? ಸರ್ 3 ರೌಂಡ್ ಪಾಸ್ ಆಗಿದ್ವಿ ಸರ್. 4ನೇ ರೌಂಡ್ ಬ್ರ್ಯಾಂಡ್ ಅಣ್ಣಪ್ಪ ಮಿನಿ ಮೇಲೆ ಸೋತಿದ್ ಸರ್. ಅಂದ್ರೆ ಅವತ್ತು ಎಷ್ಟು ಕಮ್ಮಿ ಅರ್ಧ ಟ್ರ್ಯಾಕ್ ತನಕ 7-8 ಸತಿ ಗಾಡಿ ಎಳ್ಕೊಂಡು ಹೋಗಿದ್ ಸರ್. 7-8 ಸತಿ ಗಾಡಿ ಎಳ್ಕೊಂಡು ಹೋಗಿ ಅವರು ಅಂಪೈರು ನೀವು ಹಿಂಗಾದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಅಂದಿದ್ದ ಕಾರಣದಿಂದ ಅವು ಹೆಂಗ್ ನಿಂತಿದ್ವು ಹಂಗೆ ಇದು ಮಾಡ್ಕೊಂಡು ಬಿಟ್ಟಿದ್ದು ಸರ್. ಹಂಗಾಗಿ ಒಂದು ಅರ್ಧ ಗಾಡಿಲಿ ಸೋತಿದ್ವು. ಅಷ್ಟು ಬಿಟ್ರೆ ಅವ್ರು ಕರೆಕ್ಟಾಗಿ ನಿಂತ್ಕೊಂಡು ಹೋಗಿದ್ರೆ ಹೊಡಿತಿದ್ವೇನೋ ಗೊತ್ತಿಲ್ಲ ಸರ್. ಸರ್ ಇವಾಗ 2 ರೌಂಡ್ ಪಾಸ್ ಆಗಿದ್ರಿ ಅಲ್ವಾ, ಅದು 3 ರೌಂಡ್ ಪಾಸ್ ಆಗಿ 4ನೇ ರೌಂಡ್ ಸೋತಿದ್ದು. ಆ 3 ರೌಂಡ್ ಯಾರ್ಯಾರ ಮೇಲೆ ಬಿದ್ದಿದ್ದು ಸ್ವಲ್ಪ ಹೇಳ್ತೀರಾ? ಫಸ್ಟ್ನೇ ರೌಂಡು ಕಾಲಭೈರವ ಸರ್, 2ನೇ ರೌಂಡು ಮಯೂರ ಸರ್, 3ನೇ ರೌಂಡು ಬೈ ಸರ್. ಹೌದು ಸರ್. ಓಕೆ ಸ್ನೇಹಿತರೆ, ನೋಡಿ ಇವೆರಡು ದೊಡ್ಡ ಎತ್ತಿನ ರೇಸಲ್ಲಿ ಪಾಲ್ಗೊಂಡು 3 ರೌಂಡ್ ಪಾಸ್ ಆಗಿದ್ದಾವೆ. ಅದು ಎಲ್ಲಿ ಅಂದರೆ ಈ ನಾವು ಗಾಡಿ ರೇಸಿನ ವರ್ಲ್ಡ್ ಕಪ್ ಅಂತ ಏನೆಲ್ಲ ಮಾತಾಡ್ತಾರೆ ಜನ, ಆ ಹೆಸರಾಂತ ರೇಸ್ ಆಗಿರುವ ತೇಗೂರಿನಲ್ಲಿ ನಡೆಯುವ ಎತ್ತಿನ ಗಾಡಿ ರೇಸಿನಲ್ಲಿ 3 ರೌಂಡ್ ಪಾಸ್ ಆಗಿ 4ನೇ ರೌಂಡು ಫೇಲ್ ಆಗಿದ್ದಾವೆ ಸ್ನೇಹಿತರೆ. ಅಂದರೆ ನಾವು ಯೋಚನೆ ಮಾಡ್ಬೋದು, 4 ಕಲ್ಲು ಅಂದರೆ ಈ ವಯಸ್ಸಲ್ಲಿ ಇಷ್ಟೊಂದು ಹೆಸರು ಮಾಡ್ತಿದ್ದಾವೆ ಅಂತೇಳಿ ನಮಗೆ ಖುಷಿ ಆಗುತ್ತೆ. ಅದರಲ್ಲೂ ಸೂರ್ಯ ಮತ್ತು ಭದ್ರಾ ಅಂತ ಹೆಸರಿಡ್ಕೊಂಡು ಆ ಎತ್ತುಗಳ ಥರ ಒಂದು ಮೆರೆದಿದೆ ಸ್ನೇಹಿತರೆ. ಸರ್ 9 ತಿಂಗಳಲ್ಲಿ ಎಷ್ಟು ಅಖಾಡ ಭಾಗವಹಿಸಿದ್ರ? 15 ಅಖಾಡ ಭಾಗವಹಿಸಿದ್ದೇವೆ ಸರ್. ಅದರಲ್ಲಿ 10 ಪ್ರೈಸ್ ಆಗಿದ್ದಾವೆ. ಇನ್ನ 3 ಅಖಾಡ ಅವರು ನಾವು ಗಾಡಿ ಕಟ್ಟಾಕದಲ್ಲೇ ಡಿಸ್ಕ್ವಾಲಿಫೈ ಮಾಡಿ ಕಳಿಸಿರೋದುಂಟು. ಇನ್ನ 2ರಿಂದ 3 ಅಖಾಡ ಅವ್ರು ಪ್ರೈಸ್ ಒಳಗೆ ಹೋಗೋ ರೌಂಡಲ್ಲಿ ಅದೇ ಹಿಂಗೆ ಸರ್ ಅರ್ಧ ದೂರ ಕೆಳ್ಕೊಂಡೋಗಿ ನಮ್ಮ ಭದ್ರ ಒಂಚೂರು ಸುಸ್ತಾಗ್ಬಿಡುತ್ತೆ ಸರ್. ನಮ್ಮ ಸೂರ್ಯ ಬಂದ್ಬಿಟ್ಟು ಎಲ್ಲಿಲ್ಲದ ಪ್ರೆಸರ್ ಸರ್, ನೀವು ಹೆಂಗಾರ ಕಟ್ರಿ ನಾನು ಎಳ್ಕೊಂಡು ಹೋಗ್ತೀನಿ, ಎಷ್ಟಾರು ಸುಸ್ತಾಗಲಿ ಎಳ್ಕೊಂಡು ಹೋಗ್ತೀನಿ ತಿಳ್ಕೊಂಡು ಹೋಗ್ಬಿಡು ಸರ್. ಒಂದೇ ಸರ್ ಮೊನ್ನೆ ಹಿರೇಕನಂಗಲದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದ್ರ ಅಂತ ತುಂಬ ಜನ ಹೇಳಿದ್ರು ಸರ್. ಪ್ರಥಮ ಬಹುಮಾನ ಅದರ ಹಿರೇಕನಂಗಲದಲ್ಲಿ ಯಾವ ಎತ್ತಿನ ಜೊತೆ ಹಾಕಿದ್ದು ಸರ್? ಬರೀ ಹೋಗೋಗಿ ಸೋತ್ ಬರ್ತಿದ್ವು ಸರ್. ಒಂದು 5 ಅಖಾಡ ಬೇಜಾರಾಯ್ತು. ನಮ್ಮ ತಲೈವ ಮನೋಣ್ಣ ಅಂತೇಳಿ ಅವರು ಕೇಳಿರು ಸರ್, ಗಿಡ್ಡುಗೆ ಕೊಡ್ರಿ ಮತ್ತೆ ಕನ್ಕೋಗ ಒಂದು ಕೊಡ್ರಿ ಅಂತೇಳಿ. ಹಂಗಾಗಿ ಪೇರ್ ಕಿತ್ವಿ ಸರ್. ಅವಾಗಾರ ನಿಂತ್ಕಂತವೇನೋ ಅಂತೇಳಿ ಅವಾಗ ನಿಂತ್ಕೊಂಡು ವಿಚಿತ್ರ ಓಡ್ತು ಸರ್. ನಮ್ಮ ಸೂರ್ಯ ದೊಡ್ಡ ಸೂರ್ಯ ಯಾವ ವರ್ಚಸ್ಸಲ್ಲಿ ಹೋಯ್ತೋ ಅದೇ ತರ ಹೋಗಿ ಪ್ರಥಮ ಬಹುಮಾನ ಸೂರ್ಯ, ಕನಕ ಮತ್ತೆ ಭದ್ರ ಬಂದ್ಬಿಟ್ಟು 4th ಸರ್. ಹೌದು ಸರ್. ಕನಕ ಅಂದ್ರೆ ಸೂರ್ಯ ಗಿಡ್ಡ ಪ್ರಥಮ ಸರ್, ಕನಕ ಮತ್ತೆ ಭದ್ರ 4th. ಸ್ನೇಹಿತರೆ ನೋಡಿ, ಅಲ್ಲಿ ಇಟ್ಟಿರೋ 4 ಬಹುಮಾನಗಳಲ್ಲಿ ಇವ್ರ ಮನೆ ಎತ್ತುಗಳ 2 ಬಹುಮಾನಗಳನ್ನ ಗೆದ್ಕೊಂಡ್ ಬಂದಿದೆ. ಅಂದ್ರೆ ಕನಕ 2 ಎತ್ತುಗಳನ್ನ ಸೂರ್ಯ ಭದ್ರ ಜೊತೆ ಜೋಡಿ ಮಾಡಿ ಹಾಕಿ 2 ಬಹುಮಾನಗಳನ್ನು ಗೆದ್ದಿದ್ರು ಸ್ನೇಹಿತರೆ. ಸರ್ ಅಲ್ಲಿ ಸುಮಾರು ಎಷ್ಟು ಜೊತೆ ಬಂದಿದ್ದು? ಅಲ್ಲಿ ಸುಮಾರು ಒಂದು 50 ಜೊತೆ ಮೇಲೆ ಬಂದಿದ್ದು ಸರ್. ಹೌದು ಸರ್. ನಮ್ಮ ಊರ ಹೆಸರು ಗೊತ್ತಿರಲ್ಲ, ದೊಡ್ಡನಿಂಗನಹಳ್ಳಿ ಅಂದ್ರೆ ಅವ್ರು ಹೇಳ್ತಾರೆ ಸರ್ ಸೂರ್ಯಭದ್ರ ಓನರ್ ಅಲ್ವಾ, ಸೂರ್ಯಭದ್ರ ಓನರ್. ನಮಗೇನೋ ಇಲ್ಲಿ ಪ್ರೊಫೆಷನ್ ಅಲ್ಲಿ ಐನರು ಅಂತ ಅಷ್ಟೇ ಎಲ್ಲರಿಗೂ ಗೊತ್ತಿತ್ತು. ಈಗ ಹೊರಗಡೆಗೆ ಹೋದ್ರೆ ಸೂರ್ಯಭದ್ರ ಓನರ್ ಅಲ್ವಾ ನೀವು ಅಂತೇಳಿ ಕೇಳ್ತಾರೆ ಸರ್. ಸರ್ ಈಗ ನಾನು ನಿಮಗೆ ಪರ್ಸನಲ್ ಆಗಿ ಕೇಳೋ ಪ್ರಶ್ನೆ ಸರ್, ಐನವರಾಗಿದ್ದೀರಾ, ನಿಮ್ಮ ಪ್ರೊಫೆಷನಲ್ ವರ್ಕಲ್ಲಿ ತುಂಬಾ ನಿಮ್ಮ ಊರಲ್ಲೇ ಹೆಸರು ಆಗಿರ್ತೀರಾ. ಆದ್ರೆ ಈ ಬಸವಣ್ಣಗಳನ್ನ ಕಟ್ಟಿ ನೀವು ಕರ್ನಾಟಕದಾದ್ಯಂತ ಗೊತ್ತಾಗ್ತಿದ್ದೀರಾ, ಅದು ಯಾವ ತರ ಇದೆ ನಿಮ್ದು ಫೀಲ್? ಅಂದ್ರೆ ಸರ್ ಇನ್ನೂ ಹೆಮ್ಮೆ ಅನ್ನಿಸ್ತಿದೆ ಸರ್ ನನಗೆ. ಯಾಕೆಂದ್ರೆ ಆ ಫೀಲ್ಡಲ್ಲಿ ಅಷ್ಟೇ ಇದ್ದೆ, ಈ ಫೀಲ್ಡಿಗೆ ಬಂದ್ಮೇಲೆ ಎಲ್ಲಾರ್ಗೂ ಪರಿಚಯ ಆಗ್ತಿದ್ದೀನಲ್ಲ, ತುಂಬಾ ಚೆನ್ನಾಗಿ ಗೌರವ ಕೊಡ್ತಾರೆ ಸರ್. ಅದೊಂದು ಖುಷಿ ಸರ್. ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ನಿಮ್ಮ ವೃತ್ತಿ ಜೀವನದ ಜೊತೆಯಲ್ಲಿ ಈ ರೀತಿಯಾದ ಒಂದು ವೃತ್ತಿಯನ್ನು ಬೆಳೆಸ್ಕೊಂಡಿರೋದು ನಾವಂತ ಹೆಮ್ಮೆ ಪಡೋ ವಿಷಯ. ಮತ್ತು ನಮ್ಮ ಏನು ವೀಕ್ಷಕರು ಮತ್ತು ಸೂರ್ಯ ಎತ್ತಿನ ಅಭಿಮಾನಿಗಳು ಈ ವಿಡಿಯೋ ನೋಡಿ ಇಷ್ಟಪಡ್ತಾರೆ, ಖಂಡಿತವಾಗಿ ಇಷ್ಟಪಡ್ತಾರೆ ಅನ್ಕೊಂತೀನಿ ಸರ್. ಮತ್ತಿನ್ನೇನಾದ್ರು ಸ್ವೀಟ್ ಮೆಮೊರೀಸ್ ಇದೆ ಸರ್? ಸ್ವೀಟ್ ಮೆಮೊರೀಸ್ ಅಂದರೆ ತೇಗೂರಿಗೆ ಹಾಕ್ಲೇಬೇಕು ಅಂತಿತ್ತು ಸರ್. ಅಂದರೆ ತೇಗೂರಿಗೆ ಹಾಕೋದಕ್ಕಿಂತ ಹೆಚ್ಚಿಗೆ ಒಂದು 15 ಮುಂಚೆ ಯಾಕೋ ಬೇಜಾರಾಗಿ ಕೊಡೋಣ ಅನ್ನೋ ಮನ್ಸು ಬಂದಿತ್ತು ಸರ್. ಆಮೇಲೆ ನಮ್ಮ ನಿಶಾಣ್ಣ ಅವರೆಲ್ಲ ಬೇಜಾರಾದ್ರು ಪಾಪ, ಆಮೇಲೆ ಹುಡುಗರೆಲ್ಲ ಬೇಜಾರಾದ್ರು ಸರ್. ಅದಕ್ಕೋಸ್ಕರ ಬೇಡ ಅಂತೇಳಿ ಸುಮ್ಮನಾಗಿ ಆಮೇಲೆ ಮೇಯಿಸಿ ಸರ್. ಕರೆಕ್ಟಾಗಿ 15 ಸರ್ ತೇಗೂರು ರೇಸ್. ಇನ್ನು 15 ಸೀತಿ ಅಂದಂಗೆ ಮೇಯಿಸ್ತೆ ಸರ್. 15ಗೆ ಪಿಕಪ್ ತಗೊಂಡು ಹಂಗೋದು ಸರ್. ಸರ್ ಅಲ್ಲಿ ಜನಗಳು ಯಾವ ರೀತಿಯಾಗಿ ಕ್ರೇಜ್ ಹೆಂಗಿರ್ಬೋದು? ನಿಮ್ದು ಚಿಕ್ಕ ಎತ್ತುಗಳಾಗಿ ದೊಡ್ಡ ಎತ್ತುಗಳ ನಡುವೆ ಓಡುವಾಗ ಕ್ರೇಜ್ ಯಾವ ತರ ಇತ್ತು? ಇಲ್ಲ ಸರ್, ಬ್ರ್ಯಾಂಡ್ ಅಣ್ಣಪ್ಪ ಮಿನ್ ಮೇಲೆ ಬಿದ್ದಾಗ್ಲೂ ಬೆಟ್ಟಿಂಗ್ UK ಜಾಸ್ತಿ ಸರ್ ಬಿದ್ದು. ಸೂರ್ಯ ಭದ್ರಿಗೆ ಬೆಟ್ಟಿಂಗ್ ಜಿದ್ದಿದ್ದು ಆ ತರ ಕ್ರೇಜ್ ಇರುತ್ತೆ ಸರ್ ಇವ್ರ ಮೇಲೆ. ಸರ್ ಈಗ ಸೂರ್ಯ ಎತ್ತು ದೊಡ್ಡದಾಗ್ತಾ ಇದೆ, ಇನ್ನೇನು ಬಾಯಿ ಕೂಡಿದ ಮೇಲೆ ದೊಡ್ಡ ಎತ್ತಿನ ಅಖಾಡದಲ್ಲೇ ಆಡಿಸ್ಬೇಕಾಗುತ್ತೆ ನೀವು. ಅವಾಗ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಆಡಿಸೋಕ್ಕೆ? ಸರ್ ತಯಾರಿ ಅಂತ ಏನಿಲ್ಲ ಸರ್, ಈಗ ಮಾಮೂಲಿ ಹೆಂಗೆ ತಿಂಡಿ ಅದನ್ನು ಇಡ್ತೀವೋ ಅದೇ ರೀತಿ ಸರ್. ಮತ್ತೆ ಎಕ್ಸ್ಟ್ರಾ ತಯಾರಿ ಏನಿಲ್ಲ ಸರ್. ಅಂದ್ರೆ ನಾವು ಬ್ಯಾಸೆ ಕಟ್ಟಲ್ಲ ಸರ್. ಯಾಕೆಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಬರೀ ಪೂಜೆಗೆ ಹೋಗಿ ಬರೋದಕ್ಕೆ ಸಾಕಾಗೋಗಿರ್ತೀನಿ. ಹಂಗಾಗಿ ಬ್ಯಾಸಕ್ಕೇನು ಕಟ್ಟಲ್ಲ ಸರ್. ಈಗೇನು ಬರ್ತೀವಿ, ನಮ್ಮ ಅಪ್ಪಾಜಿ ಅಮ್ಮ ತಿಂಡಿ ಇಡ್ತಾರೆ, ಇಲ್ಲ ಮೇವು ಹಾಕ್ತಾರೆ, ಅವ್ರು ಅದು ಮಾಡ್ತಾರೆ. ಅದು ಬಿಟ್ರೆ ಮತ್ತೇನು ಮಾಡಲ್ಲ ಸರ್ ನಾವು. ಸರ್ ಏನೇನು ಹಾಕ್ತಿದ್ರ ತಿಂಡಿ? ಸರ್ ಬರೀ ಹತ್ತಿ ಕಾಳು, ಉಳ್ಳಿ ನುಚ್ಚು ಬಿಟ್ಟರೆ ಮತ್ತೇನು ಹಾಕಲ್ಲ ಸರ್. ಮಾಮೂಲಿ ಹಸಿ ಹುಲ್ಲು ಒಣಮೇವು ಅಷ್ಟೇ ಸರ್. ಹಾಲು ಮೊಟ್ಟೆ ಹೇಳ್ತಾರೆ ಕೆಲವರು. ನಾನು ರೇಸ್ ಇನ್ನೊಂದು ವಾರ ಐತಿಂದ 1-2 ಮೊಟ್ಟೆ ಹಾಕ್ತೀನಿ, ಅದು ಬಿಟ್ಟರೆ ಹಾಲು ಪಾಲು ಏನು ಕೊಡಲ್ಲ ಸರ್. ಓಕೆ.
ತುಂಬ ಚೆನ್ನಾಗಿ ಸಾಕಿದ್ದೀರಾ ಸರ್. ಅದರಲ್ಲೂ ನಮಗೆ ಎತ್ತು ನೋಡಿದ್ರೆ ನಮ್ಮ ಹಳೆ ಸೂರ್ಯ ನೋಡಿದಷ್ಟೇ ಸಂತೋಷ ಆಗ್ತಿದೆ. ಹೌದು ಸರ್, ನಮ್ಮ ಹಳೆ ಸೂರ್ಯನ ವರ್ಚಸ್ ಇರೋದಕ್ಕೆ ನಮ್ಮ ಸೂರ್ಯ ಅಂತ ಹೆಸರಿಡಬೇಕು ಅಂತೇಳಿ ಇಟ್ಟಿದ್ದು ಸರ್. ಸರ್ ನೀವೆಲ್ಲ ಸೂರ್ಯ ಎತ್ತಿನ ಅಭಿಮಾನಿಗಳು. ಅವ್ರು ಹೇಳಿದ್ರು ಅಂದರೆ ಅಭಿಮಾನಿಗಳಿಂದನೇ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಎತ್ತು ಕಟ್ಟಿರ್ಬೋದು ಅಷ್ಟೇ, ಇದನ್ನೆಲ್ಲ ನೋಡ್ಕೊಂತಿರೋದು ರೇಸಲ್ಲಿ ಭಾಗವಹಿಸಿರೋದೆಲ್ಲ ಅಭಿಮಾನಿಗಳು ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೂರ್ಯ ಭದ್ರನ ಸಾಕಿರೋದೇ ಒಂದು ಹೆಮ್ಮೆ ಅಂತ ಹೇಳ್ಕೊಬೋದು ಸರ್. ಅಂದ್ರೆ ಈ ತರ ಎರಡು ಕೂಟ ಕೊಟ್ಟಿರೋದು ಎಲ್ಲೂ ಕೂಡಿಲ್ಲ ಸರ್. ಒಂದು ಹಳ್ಳಿ ಕಾರು ನಾವು ಅಲ್ಲಿ ಮಾಡ್ಲಿಕ್ಕೆ ತಂದಿದ್ದು ಸರ್. ನಾವು ಪ್ರಥಮ ಬಹುಮಾನ ಒಗ್ರಳ್ಳಿ ರೇಸಲ್ಲಿ ಬ್ಯಾಸೈ ರೇಸಲ್ಲಿ ಹೊಡೆದಿವಿ ಸರ್. ಎಲ್ಲ ಕಡೆ ಮೇಲೆ ಹೊಡೆದಿರೋದು ಸರ್. ಯಾವುದಕ್ಕೂ ಸಣ್ಣ ಕರುಗಳಿಗೆ ಏನು ಹೊಡೆದಿಲ್ಲ. ಅದಾಗಿದ್ 3 ದಿವಸಕ್ಕೆ ಚಕ್ಡಿ ಗಾಡಿ ಅಂತ ನಡೆಸಿದ್ರು ಸರ್ ಗೆಜ್ಗೋಡ್ನಳ್ಳಿಲಿ. ಅಲ್ಲಿಗೆ 3ನೇ ಬಹುಮಾನ ಹೊಡೆದಿವಿ ಸರ್. ಅವತ್ತು ಹೊಡಿತಿದ್ವಿ ಸರ್. ಅಂದ್ರೆ ಅವಕ್ಕೆ ಏನು ಅಂತ ಗೊತ್ತೇ ಇಲ್ಲ ಸರ್ ಚಕಡಿ ಅಂದ್ರೆ. ಅದಾಗಿದ್ 3 ದಿವಸಕ್ಕೆ ಹಿರೇಕನಂಗದಲ್ಲಿ ರೇಸ್ ನಡೆಸಿದ್ರು ಸರ್. ಅಲ್ಲಿ ಪ್ರಥಮ ಬಹುಮಾನ ನಮಗೆ ಯಾರು ಹೊಡೆದಿರೋ ಅವರಿಗೆ ಮತ್ತೆ ರಿವರ್ಸ್ ಹೊಡೆದ್ವಿ ಸರ್. ಅಂದ್ರೆ ಸ್ನೇಹಿತರ ನೋಡಿ, ಹೋದ ವರ್ಷ ರೇಖಾನಂಗ್ಲ ರೇಸಲ್ಲಿ ಇವರೇ ಪ್ರಥಮ ಬಹುಮಾನ ಹೊಡೆದಿದ್ರು. ಮತ್ತೆ ಈ ಮೊನ್ನೆ ನಡೆದ ರೇಸಲ್ಲೂ ಸ್ನೇಹಿತರೆ ಇದೇ ಎತ್ತುಗಳು ಪ್ರಥಮ ಬಹುಮಾನ ಗೆದ್ದಿದ್ದಾವೆ. ಏನು ಅಂದ್ರೆ ಈಗ ಪೇರ್ ಕಿತ್ತಿದ್ವಿ ಸರ್. ಏನು ಅಜ್ಜಾಂಪುರದ ಗಿಡ್ಡ ಸಣ್ಣ ಕನಕ ದೊಡ್ಡ ಕನಕ ಅಂತ 6ರೊಳಗೆ ಎಲ್ಲೇ ರೇಸ್ ನಡೆಸಿರೋ ಅವೇ ಪೇರ್ ಆಗ್ತೀವಿ ಸರ್. ನಾವು ಇನ್ಮೇಲಿಂದ ಆ ಥರನೇ ಕಂಟಿನ್ಯೂ ಮಾಡ್ತೀವಿ ಸರ್. ಅಂದ್ರೆ ನಮಗೆ ಏನು ತೊಂದರೆ ಇಲ್ದಂಗೆ ನಮ್ಮ ಸಾಗರ್ ಅಂತ ಸರ್ ಅವ್ರು ಸಾಗರ್ ಅಂತ ಅವ್ರದ್ದು ಆಟೋ ಇದೆ. ಅವರೇ ಕರ್ಕೊಂಡು ಹೋಗಿ ಅಭಿಮಾನಿ ಸರ್. ಅವರು ತುಂಬಾನೇ ಸಪೋರ್ಟ್ ಇರೋದು ನಮ್ದ್ರಲ್ಲಿ ಗಾಡಿನೇ ಸರ್. ನಮ್ ಸಾಗರ್ ಅವರೇ ಬಾಡಿಗೆ ಇಲ್ದಂಗೆ ಎಲ್ಲ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ನಮ್ಮನ್ನ. ಆಮೇಲೆ ಇದೆಲ್ಲ ಮಾಡ್ಬೇಕು ಅಂದ್ರೆ ಸರ್ ಹೆಸರು ಚೇತನ್ ಅಂತೇಳಿ ನಮ್ಮ ಚಾಂಪಿಯನ್ ಡ್ರೈವರ್ ಎಡಗೈ ದೇವರು ಅಂತೇಳಿ ಅವರೇ ಸರ್ ನಮಗೆ ಮೇಯ್ನ್. ಇದು ಚೇತನ್ ಅವ್ರದೇ ನಮಗೆ ಎಲ್ಲ ಸ್ವಲ್ಪ ಹುಡುಗರಿಗೆಲ್ಲ ಜಾಸ್ತಿ ಇದಿರೋದು. ಹಂಗಾಗಿ ಚೇತನ್ ಅವ್ರು ಬಂದಿಲ್ಲ ಇವತ್ತು ಕಾರಣಾಂತರದಿಂದ. ಎತ್ಪೇರೆಲ್ಲ ಮಾಡ್ತಾರೆ ಅವರೇನೆ, ಗಾಡಿ ಅವರೇನೆ ಜಾಕಿ. ನಮಗೆ ಈ ರೇಸ್ಗಳಲ್ಲಿ ತುಂಬ ಒಂದು ಕಂಪ್ಲೇಂಟ್ ಏನಂದರೆ, ಈಗ ನಾವು ಬಾವುಟ ಕೊಡೋರು ಈಗ ನಮ್ಮದು ಕೊಟ್ಟಿಲ್ಲ ಅವ್ರದ್ದು ಕೊಟ್ಟರು, ಈ ರೀತಿ ಯಾರು ಬೇಕಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿಯಾದ ಒಂದು ಕಾಮನ್ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ನಾವು ಗೆದ್ದಿದ್ವಿ ಆದರೆ ಅವ್ರಿಗೆ ಬಾವುಟ ಕೊಟ್ಟರು ಅಂತೇಳಿ. ಆದರೆ ಸ್ನೇಹಿತರೆ ನೋಡಿ, ಈ ಥರ ಒಂದು ತಪ್ಪುಗಳನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸೆನ್ಸರ್ ಅಂತ ಬಂದಿದೆ ಸ್ನೇಹಿತರೆ. ಆ ಸೆನ್ಸರ್ ಮಾತ್ರ ಯಾವ ರೀತಿ ಅಂದರೆ, ಯಾವ ಕಡೆ ಎತ್ತು ಮೊದಲು ಬರುತ್ತೋ ಅದನ್ನೇ ಮಾತ್ರ ಅದನ್ನು ಶೋ ಮಾಡುತ್ತೆ. ಅಂದರೆ ಇದರಲ್ಲಿ ಯಾವುದೇ ರೀತಿ ಮೋಸ ಮಾಡೋಕ್ಕಾಗಲ್ಲ. ಸೆನ್ಸರ್ ಇದ್ದರೆ ಅದರಿಂದ ಎತ್ತುಗಳಿಗೆ ಒಂದು ಉಪಯೋಗ ಇದೆ. ಹೋಗ ಅಂತ ಎತ್ತುಗಳಿಗೆ ಯಾವುದೇ ಒಂದು ಸಮಸ್ಯೆ ಇರಲ್ಲ. ಅವುಗಳಿಗೆ ಒಂದು ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಸ್ನೇಹಿತರೆ ಯಾವುದೇ ಮೋಸಗಳಾಗಬಾರ್ದು ಅಂತೇಳಿ ಸೆನ್ಸರ್ ಅಳವಡಿಕೆಗಳನ್ನು ಗಾಡಿ ರೇಸಲ್ಲಿ ಮಾಡ್ತಿದ್ದಾರೆ. ನೋಡಿ, ಮುಖ್ಯವಾಗಿ ಇವರು ಸೆನ್ಸರನ್ನು ಸ್ನೇಹಿತರೆ ಅಳವಡಿಕೆ ಮಾಡಿಕೊಡ್ತಾರೆ. ನೀವೇನಾದರೂ ಎತ್ತಿನ ಗಾಡಿ ರೇಸ್ನ ನಡೆಸ್ತಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇವ್ರ ಮನೇಲಿ ಸೆನ್ಸರ್ ಇದೆಯಂತೆ. ಆ ಸೆನ್ಸರನ್ನು ನಿಮಗೆ ತಂದುಕೊಡುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ, ಇವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ ಇದ್ರ ಬಗ್ಗೆ ಮಾಹಿತಿ. ಸರ್ ನನ್ನ ಹೆಸರು ನಿಶಾನ್ ಅಂತ, ನಮ್ಮದು ಕೆಂಚಾಪುರ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 8197924631. ನಮ್ಮದು ಸೆನ್ಸರ್ ಹಾಕ್ತೀವಿ ಎಲ್ಲ ಕಡೆಯಿಂದ. ಎತ್ತಿನ ಗಾಡಿ ಎಲ್ಲಿ ರೇಸ್ ಚಕ್ಡಿಗಾಗಲಿ ಅಥವಾ ದೊಡ್ಡ ಗಾಡಿಗಾಗಲಿ ಹಾಕ್ತೀವಿ. ತೇಗೂರಿಗೆ ನಾವೇ ಹಾಕಿದ್ದು, ಬೆಲೆನಹಳ್ಳಿ. ಈಗ ಆಲ್ಮೋಸ್ಟ್ ಎಲ್ಲೆಲ್ಲಿ ದೊಡ್ಡ ರೇಸ್ ನಡೀತಿದೆ ಅಲ್ಲೆಲ್ಲ ನಾವೇನೇ ಸೆನ್ಸರ್ ಹಾಕ್ತಾ ಇರೋದು. ಅಂದರೆ ನೀವೇ ನಡೆಸೋದ್ರಿಂದ ನೀಟಾಗಿ ಮಾಡ್ಕೊಡ್ತೀವಿ? ಹೌದು ಸರ್, ನಾವೇ ನೀಟಾಗಿ ಮಾಡ್ಕೊಡ್ತೀವಿ. ಬಾಡಿಗೆ ಅಂತ ಎಲ್ಲ ಏನು ಕೊಡಲ್ಲ? ಬಾಡಿಗೆ ಅಂತ ಎಲ್ಲ ಏನು ಕೊಡಲ್ಲ. ನಾವೇ ಬಂದ್ಬಿಟ್ಟು ನಾವೇ ಹಾಕ್ಬಿಟ್ಟು ನಾವೇ ಆಪ್ರೇಟ್ ಮಾಡಿಬಿಟ್ಟು ಎಲ್ಲ ನಾವೇ ಇದು ಮಾಡೋದು. ಸರ್, ಅಂದರೆ ಈ ಕರ್ನಾಟಕದಲ್ಲಿ ಈ ವಿಡಿಯೋನ ತುಂಬ ಮೂಲೆಯಲ್ಲಿರೋ ಜನ ಎಲ್ಲ ನೋಡ್ತಾ ಇರ್ತಾರೆ. ಯಾವುದೇ ಹಳ್ಳಿಲಿ ಕರೆದ್ರೂ ನೀವು ಹೋಗಿ ಮಾಡ್ಕೊಡ್ತೀರಾ? ಹೌದು ಸರ್, ಇಲ್ಲೇ ಕರೆದ್ರೂ ಹೋಗಿ ಮಾಡ್ಕೊಡ್ತೀವಿ. ಅದು ಮತ್ತೆ ಟೈಮರ್, ಸೆನ್ಸರ್ ಜೊತೆ ಟೈಮರ್ ಇದೆ. ಸ್ಟಾರ್ಟಿಂಗ್ ಟಿಗರ್ ಮತ್ತೆ ಎಂಡಿಂಗು ಟೈಮರ್ ಕಟ್ ಆಗೋದು ಎಲ್ಲದೂ ತುಂಬಾನೇ ಇದೆ ನಮ್ಮ ಹತ್ರ. ಎಷ್ಟು ಸೆಕೆಂಡಿಗೆ ಹೋದ್ವು ಬಂದ್ವಿ ಎಲ್ಲದನ್ನು ಗೊತ್ತಾಗುತ್ತೆ. ಹೌದಾ? ಹಾಂ, ಯಾಕಂದರೆ ಇದರಿಂದ ಯಾವುದೇ ರೀತಿಯಾದ ಮೋಸಗಳಾಗಲ್ಲ. ಎತ್ತುಗಳಿಗೆ ಒಂದು ನ್ಯಾಯವನ್ನು ಒದಗಿಸಿ ಕೊಡುವ ನಿಟ್ಟಿನಲ್ಲಿ ಈ ಸೆನ್ಸರನ್ನು ಅಳವಡಿಸ್ತಾರೆ ಸ್ನೇಹಿತರೆ. ಯಾವ ಎತ್ತು ಮೊದಲು ಗೆರೆನ ದಾಟುತ್ತಾ ಅದಕ್ಕೆ ಅದು ಸಿಗ್ನಲ್ ಕೊಡುತ್ತೆ. ಆ ರೀತಿಯಾದ ಒಂದು ಕೆಲಸ ಮಾಡುತ್ತೆ ಸೆನ್ಸರು. ಈ ರೀತಿಯಾದ ಒಂದು ಸೆನ್ಸರ್ ಮತ್ತು ಟೈಮರ್ಗಳನ್ನು ಸ್ನೇಹಿತರವರು ಅಳವಡಿಸ್ಕೊಡ್ತಾರೆ. ಇವರ ನಂಬರನ್ನು ನಾನು ಶೋ ಮಾಡ್ತೀನಿ. ದಯವಿಟ್ಟು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದ್ರು ಗಾಡಿ ರೇಸ್ ಮಾಡುವಾಗ ಸೆನ್ಸರನ್ನು ಅಳವಡಿಸ್ಕೋಬೇಕಂದ್ರೆ ಅಳವಡಿಸಿ. ಸ್ನೇಹಿತರೆ ನೋಡಿ, ಇದೇ ಸೂರ್ಯ ಮತ್ತು ಬದ್ರಿ ಇವ್ರ ಮನೆಯಲ್ಲಿ ಒಂದು ಹೊಸ ಗೂಳಿ ತಂದಿದ್ದಾರೆ ಸ್ನೇಹಿತರೆ. ಆ ಗೂಳಿನ ಈ ವಿಡಿಯೋದ ಮೂಲಕ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾರೆ. ಬನ್ನಿ, ಆ ಗೂಳಿ ಹೆಸರು ಏನಂತ ಪರಿಚಯ ಮಾಡ್ಕೊಡ್ತೀನಿ. ಸರ್, ಗೂಳಿ ಹೆಸರನ್ನು ಪರಿಚಯ ಮಾಡ್ಕೊಡಿ. ಸರ್, ಅರ್ಜುನ್ 555 ಅಂತ. ಇದು ಮಹಾರಾಷ್ಟ್ರದಿಂದ ತಂದಿದ್ದು. ಓಕೆ ಸರ್, ಅಲ್ಲೇ ಅರ್ಜುನ್ ಅಂತ ಇತ್ತಂದ್ರೆ ನೀವು ಅರ್ಜುನ್ ಅಂತ ಇಟ್ಟರು? ಇಲ್ಲ ಸರ್, ಅಲ್ಲೇ ಅರ್ಜುನ್ ಅಂತ ಇತ್ತಿದ್ದು. ಅರ್ಜುನ್ 555 ಅಂತ ಇತ್ತು. ಓಕೆ ಸರ್, 555 ಯಾಕೆ? ಅದು ಅಲ್ಲೇ ಇಟ್ಟರೆ ಸರ್, ಅವ್ರು ಮಹಾರಾಷ್ಟ್ರದಲ್ಲಿ ಇಟ್ಟರೆ, ಹಂಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ ಸರ್, ಅಂದರೆ ಮಹಾರಾಷ್ಟ್ರದಲ್ಲಿ ಇದು ನೀವು ಏನು ವಿಡಿಯೋ ನೋಡ್ಕೊಂಡೇ ತಂದಿರ್ತೀರಾ, ಅಲ್ಲಿ ಏನು ಬಹುಮಾನ ಗೆದ್ದಿತ್ತು ಸರ್? ಅಲ್ಲೊಂದು 3 ದ್ವಿತೀಯ, 1-2 ಪ್ರಥಮ ಹೊಡೆದಿದಂತೆ ಅಂತೇಳಿ ನಮ್ಮ ಬಸವರಾಜ್ ಅಂತೇಳಿ ಅಲ್ಲಿ ಒಬ್ರು ಕೊಡ್ಸಿರೋರು ನಮಗೆ, ಅವ್ರು ಹೇಳಿದ್ದು. ಇದಕ್ಕೆ ದಂದೂರಿಗೆ ಹಾಕಿದ್ವಿ. ದಂದೂರಲ್ಲಿ 2 ರೌಂಡು ಫೇಲ್ ಆಯಿತು. ಡೆವಿಲ್ ಅಣ್ಣಪ್ಪನ ಬ್ರ್ಯಾಂಡ್ ಅಣ್ಣಪ್ಪನ ಮೇಲೆ ಫೇಲ್ ಆಯ್ತು ಸರ್ ನಮ್ಮದು. ಅಂದರೆ ಇದ್ರ ಜೊತೆ ಯಾವ್ದು ಹಾಕಿದ್ರೆ ಸರ್ ಅಲ್ಲಿ ಕಾರು? ಇದ್ರ ಜೊತೆ ಸಿಂಹಾದ್ರಿ ಈ ಮೊನ್ನೆ ಇದ್ರಲ್ಲಿ ಪ್ರೈಸ್ ಆಯ್ತಲ್ಲ ಫಸ್ಟ್ ಅದು. ಓಕೆ ಓಕೆ. ಇಲ್ಲಿ ಗಡಿಹಳ್ಳಿ ರೇಸಲ್ಲಿ ಯಾವ್ದು ಹಾಕಿದ್ರಿ? ಅದಕ್ಕೆ ಪಕ್ಷಿ ಹಾಕಿದ್ವಿ. ಪಕ್ಷಿ ಹಾಕಿದ್ರಾ?
ಓಕೆ ನೋಡಿ ಸ್ನೇಹಿತರೆ, ಅರ್ಜುನ್ ಅಂತ ಒಳ್ಳೆ ಬೀಸಾಗಿದೆ ಗೂಳಿ, ಒಳ್ಳೆ ಗೂಳಿ ತಗೊಂಬಂದಿದ್ದಾರೆ, ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾರೆ. ಅಂದರೆ ಇನ್ನು ಬಂದು 2 ಅಖಾಡ ಆಡಿದೆ, ಇನ್ನು ಇದಕ್ಕೆ ಸ್ವಲ್ಪ ನಮ್ಮ ವಾತಾವರಣ ಸೊಟ್ಟಾಗಬೇಕು. ಇದು ಮಹಾರಾಷ್ಟ್ರದಿಂದ ಬಂದು ಕರ್ನಾಟಕದಲ್ಲಿ ಭಾಗವಹಿಸ್ಬೇಕಂದ್ರೆ ಇಲ್ಲೇ ಒಂದು ಫುಡ್ಡಿಗಾಗಿರ್ಬೋದು, ಒಂದು ಎನ್ವಿರಾನ್ಮೆಂಟಲ್ಗಾಗಿರ್ಬೋದು, ಇದಕ್ಕೆಲ್ಲ ಅಡ್ಜಸ್ಟ್ ಆದರೆ ನೆಕ್ಸ್ಟು ಭಾಗವಹಿಸ್ಬೋದು ಅಖಾಡದಲ್ಲಿ. ಸ್ನೇಹಿತರೆ ನೋಡಿ, ಹೊಸ ಗೂಳಿ ಅಖಾಡದಲ್ಲಿ ಭಾಗವಹಿಸಲಿ, ಇದು ಕೂಡ ಯಶಸ್ವಿಯಾಗಿ ಎಲ್ಲ ಕಡೆ ಗೆದ್ದು ಬರಲಿ ಅಂತ ನಾವು ನಮ್ಮ ಚಾನಲ್ ಮೂಲಕ ಹಾರೈಸೋಣ. ಈ ಎತ್ತುಗಳು ತುಂಬ ಚೆನ್ನಾಗಿದೆ, 2 ಎತ್ತುಗಳು ಪ್ಯೂರ್ ಹಳ್ಳಿಕಾರ್ ತಳಿ ಎತ್ತುಗಳು ಸ್ನೇಹಿತರೆ. ನೋಡಿ, ನೀವು ಈ ಎತ್ತುಗಳನ್ನ ಇಷ್ಟಪಡ್ತೀರ ಅನ್ಕೊಂತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ